ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಅನು ಮನಿ ಜಗತ್ತಿಗೆ ಸ್ವಾಗತ. ಸೊ ಈ ದಿನ ಹೌಸ್ ವೈಫ್ಗಳು ಆಗಿರಲಿ, ಮ್ಯಾರಿಡ್ ವುಮೆನ್ಸ್ ಆಗಿರಲಿ, ಮತ್ತು ಕೆಲವೊಂದು ಆರ್ಥಿಕವಾಗಿ ಅವರು ಸಬಲವಾಗೋಕ್ಕೆ ಎಜುಕೇಟೆಡ್ ವುಮೆನ್ಸ್ಗಳು ಅವರೆಲ್ಲ ಒಂದು ಸ್ವಲ್ಪ ಜಾಬ್ಗಳನ್ನು ವೇಕೆನ್ಸಿ ಏನಿದೆ ಎತ್ತ ಅಂತ ನೋಡ್ತಾ ಇರ್ತಾರೆ. ಸೊ ಅವರಿಗೆ ಯಾವುದು ಸೂಟೇಬಲ್, ಅವರು ಏನನ್ನು ಮಾಡಿದರೆ ಅವ್ರ ಲೈಫಲ್ಲಿ ಸೂಟೇಬಲ್ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಈಗ ಆಫ್ಟರ್ ಮ್ಯಾರೇಜು ನಮಗೆ ಕೆಲವೊಂದು ನಮ್ಮದೇ ಆದ ಕಮಿಟ್ಮೆಂಟ್ಗಳಿರುತ್ತೆ. ನಮ್ಮ ಲೈಫ್ ಸ್ಟೈಲು ಬಿಫೋರ್ ಮ್ಯಾರೇಜ್ ಥರ ಇರಲ್ಲ, ಬ್ಯಾಚುಲರ್ ಲೈಫ್ ಥರ ಇರೋದಿಲ್ಲ. ಸೊ ನಾವು ಒಂದು ಫ್ಯಾಮಿಲಿಗೆ ಕಮಿಟ್ ಆಗಿಬಿಟ್ಟಿರ್ತೀವಿ. ಅದು ಜಾಯಿಂಟ್ ಫ್ಯಾಮಿಲಿ ಆಗಿರಲಿ ಅಥವಾ ನಮ್ಮದು ನಾವು ಗಂಡ ಹೆಂಡ್ತಿಗಳೇ ಆಗಿರಲಿ, ಆದ್ರೂ ಸಹ ಕೆಲವೊಂದು ಜವಾಬ್ದಾರಿಗಳು ಅವೆಲ್ಲವೂ ಸಹ ನಾವು ನಿಭಾಯಿಸಲೇಬೇಕಾಗುತ್ತೆ. ಸೊ ಇದ್ರ ಮಧ್ಯೆ ಮತ್ತೆ ನಾವು ವರ್ಕ್ ಮಾಡೋದು, ಹೋಗಿ ಬಂದುಬಿಟ್ಟು ಸ್ಟ್ರೆಸ್ ಆಗೋದು, ಮತ್ತು ಅದನ್ನು ಯಾರು ಕೇರ್ ಮಾಡದೇ ಇರೋದು, ಅದರಿಂದ ನಾವು ಸ್ಟ್ರಗಲ್ ಆಗೋದು. ಲೇಡೀಸಿಗೆ ಆಲ್ಮೋಸ್ಟು ಬೇಗ ಡಿಪ್ರೆಷನ್ ಹೋಗ್ಬಿಡ್ತೀವಿ, ನಾನು ಒಬ್ಬಳು ಅದರಲ್ಲಿ. ಸೊ ಅದರಿಂದ ನಾವು ಹೊರಗೆ ಬರೋಕ್ಕೆ ಏನೆಲ್ಲ ಮಾಡ್ಬೋದು, ಒಂದು ಸಣ್ಣ ಬದಲಾವಣೆಗಳನ್ನು ನಾವು ನಮ್ಮಲ್ಲಿ ಮಾಡ್ಕೊಳ್ಳೋದ್ರಿಂದ ಸೊ ಅದರಿಂದ ಏನೂ ಲಾಸ್ ಆಗೋದಿಲ್ಲ. ನಾವಿವಾಗ ಒಂದು ಪರ್ಸೆಂಟ್ ಸ್ವಲ್ಪ ಸ್ಟೇಬಲ್ ಇದ್ದೀವಿ ಅಂತ ಅನ್ನೋರಿಗೆ ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಇದನ್ನ ಜೀರೋದಿಂದ ಸ್ಟಾರ್ಟ್ ಮಾಡೋರಿಗೆ ಅವರಿಗೆಲ್ಲ ಸ್ವಲ್ಪ ಕಷ್ಟ ಆಗ್ಬೋದು. ಒಂದು 15ನಲ್ಲಿದ್ದೀವಿ, 50,000 25 ನಾವು ಇದು ಮಾಡೋಕ್ಕೆ, ವ್ಯವಹಾರಕ್ಕೆ ಅಂತ ತೊಡಗಿಸ್ಕೊಳ್ಳೋಕ್ಕೆ ರೆಡಿ ಇದ್ದೀವಿ ಅಂತ ಅನ್ನೋದಾದರೆ ನಾವು ಒಂದು ವ್ಯವಹಾರಗಳಲ್ಲಿ ನಾವು ಅದನ್ನು ತೊಡಗಿಸ್ಕೊಬೋದು. ಸೊ ನಾವಿವಾಗ 9 to 5ಗೆ ಹೋಗಿಬಿಟ್ಟು ವರ್ಕನ್ನು ಮಾಡಿ ಬಂದು, ಆಮೇಲೆ ಇಲ್ಲಿ ಮಕ್ಕಳಿರುತ್ತೆ, ಮತ್ತು ಮನೆಯಲ್ಲಿ ಒತ್ತಡ ಇರುತ್ತೆ, ಅಡುಗೆದೇ ಆಗಿರ್ಬೋದು, ಮನೆ ಕೆಲಸಗಳೇ ಆಗಿರ್ಬೋದು, ಅವನ್ನೆಲ್ಲ ನಿಭಾಯಿಸ್ಕೊಂಡು ನಮ್ಮ ಲೈಫು ಮತ್ತು ನಮ್ಮ ಫ್ಯಾಮಿಲಿಗೆ ನಮಗೆ ಟೈಮ್ ಕೊಡೋಕ್ಕಾಗಲ್ಲ. ನಮ್ಮ ಕೆಲವು ಸಂತೋಷದ ಕ್ಷಣಗಳಿಗೆ ನಾವು ಟೈಮ್ ಕೊಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳನ್ನು ನಾವೇ ತಂದ್ಕೊಳ್ಳೋದ್ರಿಂದ ನಾವು ನಮ್ಮ ಮೈಂಡನ್ನು ಹ್ಯಾಪಿಯಾಗಿ ಇಟ್ಕೊಬೋದು, ಮತ್ತು ನಮ್ಮ ಲೈಫ್ ಸ್ಟೈಲನ್ನು ನಮಗೆ ಹೆಂಗೆ ಬೇಕೋ ಹಾಗೆ ನಾವು ಬದಲಾಯಿಸ್ಕೋಬೋದು. ಇದು ನನ್ನ ಲೈಫಲ್ಲೇ ಆಗಿದೆ, ಅದಕ್ಕೋಸ್ಕರ ನಾನು ಹೇಳ್ತೀನಿ. ಸೊ ನಾನು ಮೊದಲಿಗೆಲ್ಲ ಯಾವಾಗಲೂ ನಾನು ಆಫ್ಟರ್ ಡಿಗ್ರಿ ವರ್ಕ್ ಮಾಡ್ಕೊತಾನೆ ಬಂದಿರೋದು. ಒಂದು ಸಣ್ಣ ಪುಟ್ಟ ಡಾಟಾ ಎಂಟ್ರಿನೇ ಆಗಿರ್ಬೋದು, ವರ್ಕ್ಗಳನ್ನು ಸಣ್ಣ ಪ್ರಮಾಣದಲ್ಲೇ ಮಾಡ್ಕೊತ ಬಂದೆ. ಮತ್ತು ಆಫ್ಟರ್ ಮ್ಯಾರೇಜು ಸಹ ನಾನು ಒಳ್ಳೊಳ್ಳೆ ಜಾಬ್ ಆಪರ್ಚುನಿಟಿ ಬಂತು, ಅಲ್ಲಿನೂ ಸಹ ವರ್ಕ್ ಮಾಡಿದ್ದೀನಿ. ಸೊ ವರ್ಕ್ ಅಂತ ಹೇಳಿದರೆ ಅಲ್ಲಿ ಮಾಡೋ ವರ್ಕಿಗೇನು ನನಗೆ ಬೇಜಾರಿಲ್ಲ, ಅದಕ್ಕೆ ಕೊಡೋಂಥ ಸಮಯ, ಅಲ್ಲಿ ನಾವು ಸ್ಟ್ರಗಲ್ ಮಾಡಿದರೆ ನಾವು ತಗೊಳ್ಳೋಂಥ ಸ್ಯಾಲ್ರಿ, ಇದು ನನ್ನನ್ನು ಯಾವಾಗಲೂ ಕುಗ್ಗಿಸ್ತಾನೆ ಇರ್ತಿತ್ತು. ಸೊ ನನ್ನ ಇಂಟೆಲ್ಗೆ, ನನ್ನ ನಾಲೆಡ್ಜ್ಗೆ ನಾನು ಮಾಡ್ತಾ ಇರೋ ಕೆಲಸದಿಂದ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾನೇ ಇರಲಿಲ್ಲ. ಅದಕ್ಕೋಸ್ಕರ ನಾನು ಕೆಲವೊಂದು ಸರಿ ಎಲ್ಲ ರಿಸೈನ್ ಮಾಡಿದೆ. ಮತ್ತು ನನಗೆ 2 ಮಕ್ಕಳಿದ್ದಾರೆ. ಸೊ ಅವರಿಗೂ ಸಹ ಟೈಮ್ ಕೊಡಬೇಕು. ಯಾಕೆ ಅಂತಂದರೆ ಮಕ್ಕಳಿಗೆ ನಾವು ಚೈಲ್ಡ್ಹುಡ್ ಟೈಮಿಂಗ್ಸಲ್ಲಿನೇ ಅವರಿಗೆ ನಾವು ಟೈಮ್ ಕೊಡದೇ ಇದ್ದರೆ ಅವರು ಯಾವುದ್ಯಾವುದೋ ಥರ ಬೆಳೆದ್ಬಿಡ್ತಾರೆ. ಅವರ ಚೈಲ್ಡ್ಹುಡ್ ಡೇಸ್ಗಳು ನಮ್ಮ ಪೇರೆಂಟ್ ಅಂಡರಲ್ಲಿರಬೇಕು. ಯಾಕೆಂದರೆ ನಾವು ನಮ್ಮ ಅಪ್ಪ ಅಮ್ಮ ಅಂಡರಲ್ಲೇ ಬೆಳೆದು ಬಂದಿರ್ತೀವಿ. ಅದಕ್ಕೋಸ್ಕರ ಕೆಲವೊಂದು ಅವರಿಗೆ ಸರಿ ತಪ್ಪುಗಳನ್ನು ಹೇಳೋದು ಆಗಿರಲಿ, ಎಲ್ಲದೂ ಕೇರಿಂಗ್ ಆಗಿರಲಿ, ಎಲ್ಲದಕ್ಕೋಸ್ಕರ ನಮ್ಮ ನೀಡಿದ್ದೇ ಇರುತ್ತೆ. ಸೊ ನಾನು ತುಂಬ ಜನರು ನೋಡಿದ್ದೀನಿ, ವರ್ಕ್ ಮಾಡ್ಕೊಂಡು ಬರ್ತಾರೆ, ಪಾಪ ಅವರಿಗೂ ಸಹ ಸ್ಟ್ರೆಸ್ ಇರುತ್ತೆ. ಇಲ್ಲಿ ಮಕ್ಕಳು ಅವ್ರದ್ದೇ ಆದ ಒಂದು ಲೋಕದಲ್ಲಿರ್ತಾರೆ, ಅಮ್ಮ ಅಪ್ಪನ ಜೊತೆ ಸುಮ್ಮನೆ ಅದೊಂಥರ ಮನಿಗೋಸ್ಕರ ಬರೀ ಹಣ. ನಮ್ಮ ಬಾಂಧವ್ಯಗಳಿಗೆ, ನಮ್ಮ ಪ್ರೀತಿಗಳಿಗೆ ಬೆಲೆ ಕೊಡೋರೇ ಯಾರೂ ಇಲ್ಲ ಅನಿಸ್ಬಿಡುತ್ತೆ ಕೆಲವೊಂದು ಸರಿ. ಆವಾಗ ನಾಟ್ ನೆಸಸರಿ ಮನಿ ಅಂತ ಅನಿಸ್ಬಿಡುತ್ತೆ. ಆದರೆ ಬೇಕು, ಆ ಕ್ಷಣಕ್ಕೆ ಹೇಳ್ಬೋದು, ದುಡ್ಡು ಯಾರಿಗೆ ಬೇಕು, ಸುಮ್ಮನೆ ದುಡ್ಡಿಲ್ದೇ ಆರಾಮಾಗಿರ್ಬೋದು ಅಂತ ಹೇಳ್ಬಿಡ್ಬೋದು ಮಾತಲ್ಲಿ. ಅದು ಖಂಡಿತ ಸಾಧ್ಯನೇ ಇಲ್ಲ. ಸೊ ನಾವಿವಾಗ ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ನಾವು ವರ್ಕಿಂಗ್ ವುಮೆನ್ ಆಗಿದ್ದರೆ ನಮ್ಮ ವರ್ಕನ್ನು ನಾವು ಬಿಡೋಕ್ಕಾಗೋದೇ ಇಲ್ಲ. ನಾವು ಯಾವ
ಒಂದು ಇಂಟ್ರೆಸ್ಟೆಡ್ ತೋರಿಸ್ತಿದ್ದೀವಿ, ಆ ಒಂದು ವೃತ್ತಿರಂಗನ ಬಿಡೋಕ್ಕಾಗಲ್ಲ. ಇವಾಗ ಟೀಚಿಂಗ್ ಪ್ರೊಫೆಷ್ನಲ್ ಅದೆಲ್ಲನೂ ಸಹ ನಾವು ವೈಯಕ್ತಿಕ ತಗೊಳಕ್ಕಾಗೋದಿಲ್ಲ, ಅದನ್ನು ಸ್ಕೂಲ್ಗಳಲ್ಲೇ ಹೋಗಿ ಮಾಡಬೇಕಾಗುತ್ತೆ. ಸೊ ಕೆಲವೊಂದು 1 ಡಿಗ್ರಿ ಮಿನಿಮಮ್ ಡಿಗ್ರಿ ಅಂತ ಮಾಡಿಬಿಟ್ಟು ಒಂದು ಕಂಪ್ಯೂಟರ್ ಏನಾದರೂ ತರಬೇತಿನ ತಗೊಂಡಿದ್ರೆ, ಕಂಪ್ಯೂಟರ್ ಬಗ್ಗೆ ಏನಾದರೂ ಜ್ಞಾನ ಗೊತ್ತಿದ್ದರೆ, ಸೊ ಅಂಥವರೆಲ್ಲ ಓನಾಗಿಯೇ ಒಂದು ಸ್ವಲ್ಪ ಥಿಂಕ್ ಮಾಡೋದ್ರಿಂದ ಒಂದು ಬೆಟರ್ ಲೈಫನ್ನು ಕಂಡ್ಕೊಬೋದು ಅಂತ ಅನಿಸುತ್ತೆ. ಸೊ ಏನು ಮಾಡಬೇಕು ಅಂತ ಹೇಳಿದರೆ, ಒಂದು ಪುಟ್ಟದಾಗಿ ಒಂದು ಜೆರಾಕ್ಸ್ ಸೆಂಟರನ್ನು ನಾವು ಓಪನ್ ಮಾಡಬೇಕು. ಸೊ ಅದರಿಂದ ನಾವು ತುಂಬ ಅಂದರೆ ತುಂಬ ಒಂದು ಲೆವೆಲ್ಲಿನ ಒಂದು ಅನುಭವವನ್ನೇ ಪಡಿತೀವಿ. ಯಾಕೆಂದರೆ ನಾನು ಸಹ ಮೊದಲಿಗೆ ಜೆರಾಕ್ಸ್ ಸೆಂಟ್ರಲ್ಲಿ ಏನು ಸಿಗುತ್ತೆ, ಏನು ಲಾಭ ಆಗುತ್ತೆ ಆ ಥರ ಥಿಂಕ್ ಮಾಡಿದವಳೆ. ಸೊ ಅದರೊಳಗಡೆ ಹೋಗಿ ಇವಾಗ ನಾನು 6 ಇಯರಿಂದ ಅದರಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ನಮ್ಮ ನಾಲೆಡ್ಜು ಇಂಪ್ರೂವ್ ಆಗುತ್ತೆ, ನಾವು ಕಂಪ್ಯೂಟರಿಗೆ ತುಂಬ ಆತ್ಮೀಯರಾಗಿಯೂ ಇರ್ತೀವಿ. ಸೊ ಮತ್ತು ನಮಗೆ ಹೇಗೆ ಬೇಕೋ ಹಾಗೆ ನಮ್ಮ ಸಮಯವನ್ನು ಅದಕ್ಕೆ ಕೊಡ್ಬೋದು. ಮತ್ತು ನಮ್ಮೆಲ್ಲ ಸೋರ್ಸ್ಗಳನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಷ್ಟು ನಮಗೆ ಅದರಿಂದ ಆದಾಯ ಬಂದೇ ಬರುತ್ತೆ, ಖಂಡಿತ ಬರುತ್ತೆ, ಯಾವುದೇ ಕಾರಣಕ್ಕೂ ಲಾಸ್ ಆಗೋದಿಲ್ಲ, ನಾನು ಹೇಳ್ತಾ ಇದ್ದೀನಿ. ಸೊ ಈ ಒಂದು ಸೆಕ್ಷನ್ನಿಗೆ ಹೆಂಗೆ ನಾವು ಒಂದು ಹೆಜ್ಜೆಯನ್ನು ಇಡಬೇಕು, ಯಾವೆಲ್ಲ ಥರ ಒಂದು ಪ್ರೊಸೀಜರ್ಗಳನ್ನು ಫಾಲೋ ಮಾಡಬೇಕು ಅಂತ ಅಂದರೆ, ಸ್ವಲ್ಪ ಯಾರ್ದಾದ್ರೂ ನೀಡ್ ತಗೊಳ್ಳೇಬೇಕು, ಯಾರಾದರೂ ಒಬ್ರದ್ದು ಹೆಲ್ಪನ್ನು ನಾವು ಬಯಸಲೇಬೇಕಾಗುತ್ತೆ. ನಮ್ಮ ಹಸ್ಬೆಂಡೇ ನಮಗೆ ಹೆಲ್ಪ್ ಮಾಡಿದ್ರು ಓಕೆ. ಸೊ ನನಗೆ ನನ್ನ ಹಸ್ಬೆಂಡೇ ಹೆಲ್ಪ್ ಮಾಡಿದ್ದು. ಮತ್ತು ಅವರು ಎಲ್ಲ ರೀತಿಯಲ್ಲೂ ಅದನ್ನು ಯಾವ ಕಂಪ್ನಿ ಜೆರಾಕ್ಸ್ ಮಷಿನ್ ಬೇಕು ಮತ್ತು ಪ್ರಿಂಟರ್ ಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಕೇಬಲ್ ಕನೆಕ್ಷನ್ ಇರ್ಬೋದು, ಮಳಿಗೆಗಳ ಚಾಯ್ಸ್ ಇರ್ಬೋದು. ಸೊ ಅವನ್ನ ನೋಡಿಬಿಟ್ಟು ಮತ್ತು ಆ ಖರೀದಿಗಳಲ್ಲಿ ಮತ್ತು ಗೋಲ್ಮಾಲ್ ಆಗ್ತವೆ ಕೆಲವೊಂದು. ಸೊ ಒಳ್ಳೆಯ ಒಂದು ಕಂಪ್ನಿಗಳಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು, ಅದಕ್ಕೆ ಇರ್ತಾರೆ ಎಲ್ಲ, ಬಟ್ ಸೇಲಿಂಗ್ ಮಾಡೋರು ಇರ್ತಾರೆ. ಹಂಗಂತ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಸೆಕೆಂಡ್ ಹ್ಯಾಂಡ್ ಮಷೀನರಿಗಳನ್ನು ಯಾರೂ ಪರ್ಚೇಸ್ ಮಾಡಬೇಡಿ. ಇದು ನನ್ನ ಒಂದು ವೈಯಕ್ತಿಕ ಅನುಭವನೂ ಕೂಡ ಹೌದು. ಯಾಕೆ ಅಂದರೆ ಸೆಕೆಂಡ್ ಹ್ಯಾಂಡೇ. ಸೊ ಫಸ್ಟ್ ಹ್ಯಾಂಡನ್ನೇ ಕಂಪನಿಯ ಒಂದು ಮಷೀನರಿಗಳನ್ನೇ ಪರ್ಚೇಸ್ ಮಾಡ್ಕೊಳ್ಳಿ ಇಷ್ಟ ಇರೋರು. ಮೊದಲಿನ ನಮ್ಮ ಒಂದು ಬಡ್ಜೆಟ್ಟು ಜಸ್ಟ್ ಒಂದು ಮಷೀನನ್ನು ಕೊಳ್ಳೋದಕ್ಕೆ ಎಷ್ಟಿತ್ತೋ ಅಷ್ಟೇ. ಮತ್ತು ನಾವು ಒಂದು ಅಂಗಡಿಯನ್ನು ಮಾಡಿದ್ವಿ. ಅಂಗಡಿ ಜೊತೆಗೆ ಇವಾಗ ಒಂದು ಜೆರಾಕ್ಸ್ ಸೆಂಟರ್ ಅಂತ ಇಟ್ಟರೆ ಅಲ್ಲಿಗೆ ಬರೋ ಕಸ್ಟಮರು ಬರೀ ಜೆರಾಕ್ಸ್ ಒಂದೇ ಮಾಡಿಸ್ಕೊಂಡು ಹೋಗೋದಿಲ್ಲ, ರಿಲೇಟೆಡ್ಡು. ಸೊ ಪೆನ್ ಕೇಳ್ತಾರೆ, ಹಾಳೆ ಕೇಳ್ತಾರೆ, A4 ಶೀಟ್ಸ್ಗಳನ್ನು ಕೇಳ್ತಾರೆ, ಮತ್ತು ಫೈಲ್ ಕೇಳ್ತಾರೆ, ಆಮೇಲೆ ಇದು ಸ್ಟಡಿ ರಿಲೇಟೆಡ್ ಕೇಳ್ತಾರೆ, ಆ್ಯಂಡ್ ಆಫೀಸ್ ಮಟೀರಿಯಲ್ಸು, ಆ ಫೈಲ್ಸ್ಗಳನ್ನು, ನೋಟ್ಬುಕ್ಸು, ಎನಿಥಿಂಗ್ ಎಲ್ಲ ಸ್ಟಡಿ ಮೆಟೀರಿಯಲ್ಗಳನ್ನು ಸ್ವಲ್ಪ ಇಟ್ಕೊಳ್ತಾ ಹೋಗಬೇಕು ನಾವು. ಏಕೆಂದರೆ ಅದು ಅವ್ರಿಗೆ ಜನರಿಗೆ ನೀಡ್ ಇದ್ದೇ ಇರುತ್ತೆ. ಅಲ್ಲಿ ಬಂದವರು ಮತ್ತೊಂದು ಕಡೆ ಪೆನ್ ತಗೊಂಡು ಬರೋಕ್ಕೆ ಅಂತ ಏನು ಯಾರು ಹೋಗೋದಿಲ್ಲ. ಸೊ ಅದರಿಂದನೂ ಸ್ವಲ್ಪ ಆದಾಯ ಬರ್ತಾ ಹೋಗುತ್ತೆ ನಮಗೆ. ಸೊ ಒಳ್ಳೆಯ ಅಂಗಡಿಗಳಿಂದ ಇವಾಗ ನಾವು ಬೆಂಗಳೂರಲ್ಲೆಲ್ಲ ಸ್ವಲ್ಪ ಕಡಿಮೆ ರೇಟಿಗೆಲ್ಲ ಸಿಗುತ್ತೆ. ಒಳ್ಳೆಯ ಅಂಗಡಿನ ಪರ್ಚೇಸ್ ಮಾಡಿಬಿಟ್ಟು ಅಲ್ಲಿಂದ ತರ್ಸಾಕೊಂಡ್ರೆ, ಒಂದು ಸಾರಿ ಹೋಗಿ ನಾವು ಮೀಟ್ ಮಾಡಿ ಬಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಬಂದರೆ ಅವರೇ ಕಳಿಸಿನೂ ಕೊಡ್ತಾರೆ ಕೊರಿಯರಿಗೆ. ಸೊ ಆ ಥರ ಎಲ್ಲ ನಾವು ನಮ್ಮ ಅಂಗಡಿಗಳನ್ನು ನಾವು ಅಭಿವೃದ್ಧಿಪಡಿಸೋದ್ರೊಳಗೆ ನಾವು ಇನ್ವಾಲ್ವ್ ಆಗ್ಬೋದು. ಸೊ ಇದಕ್ಕೆ ಅಂತ ಹೇಳಿಬಿಟ್ಟು ನಾವು ಮಾರ್ನಿಂಗು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸು ಆದಮೇಲೆ ಹೋಗ್ಬಿಟ್ಟು ಮತ್ತು ಈವ್ನಿಂಗ್ ಅವ್ರು ಸ್ಕೂಲಿಂದ ಬರೋದ್ರೊಳಗಿನೂ ಸಹ ನಾವು ಮತ್ತೆ ಮನೆ ಕೆಲಸನೂ ಸಹ ಮಾಡ್ಕೊಬೋದು. ಸೊ ಇದು ನನಗೆ ಮೆಂಟಲಿ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ತು. ಯಾಕೆ ಅಂತಂದರೆ ಒಂದು ಆಫೀಸಿಗೆ ಹೋದರೆ ಒಂದು ರಜೆ ಕೇಳಬೇಕು, ಏನೋ ಹಬ್ಬ ಮಾಡಬೇಕು ಮನೆಯಲ್ಲಿ, ಮತ್ತು ಏನೋ ಒಂದು ಸಣ್ಣ ಹುಷಾರಿಲ್ಲ ಅಂತಂದರೆ ಇನ್ನೊಬ್ರು ಪರ್ಮಿಷನ್ ತಗೊಬೇಕು. ಅದೆಲ್ಲ ನನಗೆ ಇರಿಟೇಟ್ ಅನ್ನಿಸ್ತಾ ಇತ್ತು. ನನಗೆ ಯಾಕೋ ಸರಿ ಹೋಗ್ತಾನೆ ಇರಲಿಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಸಂಬಳ ಅನಿಸಿದ್ರೂ ಸಹ ನನಗೆ ಕೆಲಸ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರೋದಕ್ಕೆ ನಾನು ಬಿಟ್ಟಿದ್ದೀನಿ ಕೆಲವೊಂದನ್ನು. ಆಮೇಲೆ ನಾನು ಈಗ ಮಾಡ್ತಾ ಇರೋ ವರ್ಕಲ್ಲಿ ನಾನು ತುಂಬ ತೃಪ್ತಿಯಾಗಿಯೂ ಇದ್ದೀನಿ. ಸೊ ನನಗೆ ಅದರಿಂದ ಆದಾಯನೂ ಸಹ ಚೆನ್ನಾಗಿಯೇ ಬರುತ್ತೆ. ಸೊ ಈ ಥರ ಒಂದು ಹೆಜ್ಜೆನ ಯಾರಾದರೂ ಇಡಬೇಕು ಅಂತ ಹೇಳಿದರೆ ಒನ್ ಆಫ್ ದ ಬೆಸ್ಟ್ ವೇ ಅಂತ ಹೇಳಿದರೆ ಲೇಡೀಸಿಗೆ, ಅದರಲ್ಲೂ
ಜೆರಾಕ್ಸ್ ಸೆಂಟರ್ ಅಂತ ಹೇಳ್ತೀನಿ. ಸೊ ಯಾರಾದರೂ ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಂತ ಹೇಳಿದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಕೊಡ್ತೀನಿ. ಸೊ ಈ ಒಂದು ಪುಟಾಣಿ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿಬಿಡಿ, ಆಯಿತಾ? ಥ್ಯಾಂಕ್ ಯು.